ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸರ್ ಬರೋ ಟೈಮ್ ಆಯ್ತು. ಹೇಗೆ ಹೋಗ್ಬೇಕೆ ನಾನು? ಓ ಅದು ನಾನೇ ಹೇಳ್ಬೇಕಾ? ಹೇಳ್ತೀನಿ. 2 ದಾರಿ ಇದೆ. ಒಂದಂತೂ ರಹಸ್ಯ ದಾರಿ. ಆ ಡೋರ್ ತೆಗೆದು ಹೋದ್ರೆ ಸಿಗುತ್ತೆ. ಇನ್ನೊಂದು ಕಳ್ಳ ದಾರಿ. ಈ ಬಾಲ್ಕನಿಯಿಂದ ಹೋದ್ರೆ ಸಿಗುತ್ತೆ. ಯಾವ ದಾರಿಲಿ ಹೋಗ್ತೀರಾ? ತಮಾಷೆ ಅನ್ಸತ್ತಾ ನಿನ್ಗೆ? ಡೋರ್ ತೆಗೆದು ಹೋದ್ರೆ ನಾನೇ ಸಿಕ್ ಬೀಳ್ತೀನಿ. ಹಾಗಾದ್ರೆ ಕಳ್ದಾರಿಲ್ ಹೋಗಿ. ಬಾಲ್ಕನಿಯಿಂದ ಹೇಗ್ ಹೋಗ್ತೀನಿ ಅದು ಹೇಳ್ತೀನಿ. ಇಲ್ಲೋಡಿ ಮೇಡಮ್, ಆ 2 ಸೀರೆನ ಜಾಯಿನ್ ಮಾಡಿ. ಒಂದ್ ಕೊನೆ ಬಾಲ್ಕನಿಗೆ ಕಟ್ಟಿ, ಇನ್ನೊಂದ್ ಕೊನೆ ಕೆಳಗ್ ಬಿಟ್ಬಿಡಿ. ಹಗ್ಗದಾಗಿಡ್ದು ಕೆಳಗಿಳ್ದು ಗೋಡೆ ಹಾರಿ ಹೋದ್ರಾಯ್ತು ಅಷ್ಟೇ. ಏನೇ ಅಷ್ಟು ಸಿಂಪಲ್ ಆಗಿ ಹೇಳ್ತೀಯಾ? ನಾನೇನಾದ್ರೂ ಸರ್ಕಸ್ ಮಾಡೋಳು ಅನ್ಕೊಂಡಿದ್ಯಾ? ಮಾಡ್ಬೇಕು ಮೇಡಮ್. ಸಮಸ್ಯೆ ಬಂದಾಗ ಸರ್ಕಸ್ ಏನು, ಏನಾದ್ರೂ ಮಾಡ್ಬೇಕು. ನೀವು ಬೇಗ ಹೋದ್ರೆ ನಾನು ಡೋರ್ ತೆಗಿತೀನಿ. ನೀವು ಹೋಗದೆ ಇದ್ರೂ ತೆಗಿತೀನಿ. ಅಬ್ಬಾ, ತುಂಬಾ ಹೊತ್ತು ವೇಟ್ ಮಾಡೋಕೆ ನನ್ಗಂತೂ ಆಗಲ್ಲಮ್ಮ. ನನ್ಗಿಂತವೆಲ್ಲ ಅಭ್ಯಾಸ ಇಲ್ವೇ? ಅಭ್ಯಾಸ ಮಾಡ್ಕೊಳ್ಳಿ ಮತ್ತೆ. ಮುಂದೆ ಮುಂದೆ ಇಂಥದ್ದೆಲ್ಲ ಕೆಲಸ ಮಾಡ್ಬೇಕು. ಹೊರಡಿ. ಹೊರಡಿ ಮೇಡಮ್, ಹೊರಡಿ. ಬಾಯ್ ಮೇಡಮ್, ಹ್ಯಾಪಿ ಜರ್ನಿ. ಗುಡ್ ನೈಟ್, ಬಾಯ್. ಗಂಗಾ, ಗಂಗಾ. ಅಲ್ಲ ಮಾಮ್, ನಾನ್ ನಿತ್ಯ. ನಿತ್ಯ, ಐ ಆಮ್ ಸಾರಿ. ಆರ್ ಯು ಆಲ್ ರೈಟ್? ಮುಗೀತು ಮಾಮ್. ಆ ಗಂಗಾಯಿಂದ ನನ್ಗೆ ಇನ್ಸಲ್ಟ್ ಆಯ್ತು. ಅವಳು ನನ್ಗೆ ಟೆನ್ಷನ್ ಕೊಟ್ಟು ನನ್ಗೆ ಟಾರ್ಚರ್ ಕೊಟ್ಲು. ನನ್ಗೆ ನರ್ಕನ 4 ಗ್ರೌಂಡ್ ಅಲ್ಲಿ ತೋರ್ಸಿದ್ಲು. ಅವಳನ್ನ ಈಗ್ಲೇ ಶೂಟ್ ಮಾಡಿ ಕೊಲ್ಬೇಕು ಅನ್ನೋಷ್ಟು ಕೋಪ ಇದೆ ಮಾಮ್. ವೇಟ್ ನಿತ್ಯ, ಅವಳು ನನ್ನ ಹತ್ರನೂ ಚಾಲೆಂಜ್ ಮಾಡಿದಾಳೆ. ಅವಳಿಗೆ ಸಾವು ತಪ್ಪಲ್ಲ. ಆದ್ರೆ ಈಗಲ್ಲ, ಆಫ್ಟರ್ 3 ನೈಟ್ಸ್. ಅದ್ ಹೇಗ್ ಮಾಮ್ ಅವಳಿಗೆ ಇಷ್ಟು ಧೈರ್ಯ ಬಂದಿದ್ದು? ಯಾರಿದ್ದಾರೆ ಅಂತ ಅವಳಿಗೆ ಇಷ್ಟು ಪೊಗರು? ಆಲ್ಮೋಸ್ಟ್ ನನ್ನ ಹಾರ್ಟ್ ನಿಂತೋಗಾಗಿತ್ತು ಗೊತ್ತಾ? ಎಕ್ಸ್ಪೆಕ್ಟ್ ಮಾಡಿದ್ದೆ ನಿತ್ಯ. ನಾವು ಮಾಡಿರೋ ಎಲ್ಲ ಕೆಲಸನೂ ಅವಳಿಗೆ ಗೊತ್ತು.
ಒಂದು ಶಾಪದ ವಿಷಯ ಬಿಟ್ರೆ ಎಲ್ಲ ವಿಷಯನೂ ಅವಳಿಗೆ ಗೊತ್ತಿದೆ. ಅದಕ್ಕೆ ರಿವರ್ಸ್ ಆಗಿ ರಿವೆಂಜ್ ತೀರಿಸ್ಕೋಬೇಕು ಅನ್ಕೊಂಡಿದ್ದಾಳೆ. ನೋ ಮಾಮ್, ಅವಳಿಗೆ ಆ ಚಾನ್ಸ್ ಕೊಡಬಾರ್ದು. ಸುಟ್ಟು ಬಿಸಾಡ್ಬೇಕು. ಸೊಳ್ಳೆನೋ ನೊಣ್ಣನೋ ಹೊಸ್ಕಾಕ್ದಾಗೆ ಹೊಸ್ಕಾಕ್ಬೇಕು. ಮಣ್ಣಲ್ಲಿ ಮಣ್ಣು ಮಾಡ್ಬೇಕು. ಸರಿ ನಿತ್ಯ, ಅವಳು ಈ ಭೂಮಿ ಮೇಲಿರೋದು ಜಸ್ಟ್ 3 days ಮಾತ್ರನೇ. ಜಸ್ಟ್ 72 hours ಆದ್ಮೇಲೆ ಅವಳು ಮಣ್ಣಲ್ಲಿ ಮಣ್ಣಾಗ್ತಾಳೆ. 3 nights ಆದ್ಮೇಲೆ ಅವಳು ಹೋಗೋದು ಶಾಪದಿಂದ ಅಲ್ಲ ಮಾಮ್, ನನ್ ಕೈಲೇ ಸಾಯ್ತಾಳೆ ಅವಳು. ನಾನೇ ಮುಗಿಸ್ಬಿಡ್ತೀನಿ. ಬೆಳಿಗ್ಗೆ ಎಲ್ಲಿ ಹೋಗಿದ್ದೆ ನಿತ್ಯ? ಬೆಡ್ರೂಮಲ್ಲಿ ನೋಡಿದ್ರೆ ಇಲ್ಲ, ಮೊಬೈಲು ಮನೇಲೇ ಬಿಟ್ಟಿದ್ಯಾ? ನನ್ನ ಡಾಕ್ಟರ್ ಫ್ರೆಂಡ್ ಹತ್ರ ಹೋಗಿ ಬಂದೆ ಮಾಮ್. ವಾಟ್ ಹ್ಯಾಪನ್ ನಿತ್ಯ? ಹೆಲ್ತ್ ಅಪ್ಸೆಟ್ ಆಯ್ತಾ? ನನ್ಗೇನು ಅಪ್ಸೆಟ್ ಆಗಿಲ್ಲ ಮಾಮ್. ಆ ಗಂಗಾನ ಸೆಟ್ ಮಾಡಕ್ ಹೋಗಿದ್ದೆ. ಇನ್ನೂ ಅವಳ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಫರ್ಗೆಟ್ ಇಟ್ ನಿತ್ಯ. ಅವಳು ಮಾಡಿರೋ ಇನ್ಸಲ್ಟ್ ಮರ್ತು ಹೋಗಿ ನಿನ್ ಹಾಗೆ ಆರಾಮಾಗಿ ಕೂತು ಪೇಪರ್ ಓದಕ್ಕಾಗಲ್ಲ. ನನ್ನ ಹತ್ರ ಅವಳು ಏನ್ ಚಾಲೆಂಜ್ ಮಾಡಿದ್ದು ಅಂತ ಗೊತ್ತಾ? ಹೋಗಕ್ಕೆ ಬರ್ಲಿಲ್ಲ ಮೇಡಮ್, ಇಲ್ಲೇ ಪರ್ಮನೆಂಟ್ ಆಗಿ ಇರೋದಕ್ಕೆ ಬಂದಿದ್ದು. ನಿಮ್ಗೆ ನಾನ್ ಬೇಕಾಗೋ ಅಷ್ಟು ದಿನ ಸೇಫ್. ನಮ್ಮ ಅಮ್ಮ ಅಪ್ಪ ಕೂಡ ಸೇಫ್. ಈ ಗಂಗಾ ಹತ್ರ ಇಟ್ಕೊಂಡ್ರೆ ತಾರ್ಮಾರ್ ತಪ್ಪಡ್ ಮಾರೆ. ಊಹತ್ತಿತ್ತ ಅಲ್ದಿದ್ರೆ ನಾನು ಆತ್ರಯಪುರದ ಗಂಗಾ ಅಂತೂ ಅಲ್ಲ. ಅವಳು ಜೈ ಜೊತೆ ಸೇರಲ್ವಂತೆ. ಅವಳು ಪರ್ಮಿಷನ್ ಕೊಡದೆ ಇದ್ರೆ ಜೈ ಅವಳನ್ನ ಟಚ್ ಕೂಡ ಮಾಡಲ್ವಂತೆ. ಅಷ್ಟೆಲ್ಲ ಮಾತಾಡಿದ್ಲಾ? ನಾವ್ ಹಿಂದೆ ಬೀಳ್ತಿದೀವಿ ಅಂತ ಅವಳು ಕೊಬ್ಬು ಹೆಚ್ಚಾಗಿದೆ. ಅದಕ್ಕೆ ಮಾಮ್, ನಾವು ಅವಳ ಹಿಂದೆ ಹೋಗೋ ಅಗತ್ಯ ಇಲ್ದೆ ಅವಳೇ ಜೈ ಹಿಂದೆ ಬೀಳೋ ಹಾಗೆ ಪ್ಲಾನ್ ಮಾಡಿದ್ದು. ನಾನು ಡಾಕ್ಟರ್ ಫ್ರೆಂಡ್ ಹತ್ರ ಹೋಗಿ ಈ ಟ್ಯಾಬ್ಲೆಟ್ ತಂದಿದ್ದೀನಿ. ಒಂದು ಟ್ಯಾಬ್ಲೆಟನ್ನ ಅವಳು ಕೊಟ್ರೆ ಸಾಕು, 3 nights ಕಂಪ್ಲೀಟ್ ಆಗತ್ತೆ. ನಾವು ಹೇಳೋ ಕೆಲಸ ಇಲ್ದೆ ಅವಳೆ ಕೆಲಸ ಮುಗಿಸ್ತಾಳೆ. ಆಮೇಲೆ ಅವಳನ್ನ ನಾವು ಫಿನಿಶ್ ಮಾಡೋಣ. ಅವಳನ್ನ ನರ್ಕಕ್ಕೆ ಕಳಿಸಿ ನಾನು ಅತ್ತೆ ಮನೆಗೆ ಹೋಗ್ತೀನಿ. ಪ್ಲಾನ್ ಚೆನ್ನಾಗಿದೆ, ಆದ್ರೆ ಗಂಗಾ ಆ ಟ್ಯಾಬ್ಲೆಟ್ನ ನುಂಗ್ಬೇಕಲ್ಲ ನಿತ್ಯ? ನುಂಗೋ ಹಾಗೆ ಮಾಡ್ತೀನಿ ಮಾಮ್. ಡೋಂಟ್ ವರಿ, ಈ ಸಲ ನಿನ್ಗೆ ಟೆನ್ಷನ್ ಕೊಡಲ್ಲ. ನಾನೇ ಡೈರೆಕ್ಟ್ ಆಗಿ ಅವಳಿಗೆ ಟ್ಯಾಬ್ಲೆಟ್ ಕೊಡ್ತೀನಿ. ನೀನ್ ಮತ್ತೆ ಆ ಮನೆಗೆ ಹೋಗ್ತೀಯಾ? ಬೇಡ ನಿತ್ಯ, ರಿಸ್ಕ್ ಆಗತ್ತೆ. ನಾನು ಕೂಡ ರಿಸ್ಕ್ ಫೇಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಮಾಮ್. ಯಾವ ಮನೇಲಿ ಅವಳು ನನಗೆ ಟೆನ್ಷನ್ ಕೊಟ್ಲೋ ಅದೇ ಮನೇಲಿ ನಾನು ಅವಳಿಗೆ ಟೆನ್ಷನ್ ಕೊಡ್ಬೇಕು. ನಿನ್ನೆ ನಾನ್ ಪಟ್ಟಿರೋ ಟಾರ್ಚರ್ ಇವತ್ತು ಅವಳಿಗೆ ಆಗ್ಬೇಕು. ಆತ್ರಯಪುರದಲ್ಲಿ ಹುಟ್ಟಿದವಳಿಗೆ ಅಷ್ಟಿದ್ರೆ ಆಕ್ಸ್ಫೋರ್ಡ್ ಅಲ್ಲಿ ಓದಿರೋ ನನಗೆ ಎಷ್ಟು ಇರ್ಬೇಕು ನೋಡ್ತೀನಿ. ಅಜ್ಜಿ, ನಮ್ಗೆ ಕೆಟ್ಟದ್ ಮಾಡ್ದವ್ರಿಗೆ ನಾವು ಕೆಟ್ಟದ್ ಮಾಡೋದು ರೈಟ್ ಅಂತೀರಾ ರಾಂಗ್ ಅಂತೀರಾ? ಇವಳು ಯಾರ ಬಗ್ಗೆ ಕೇಳ್ತಿದ್ದಾಳೆ? ಈ ಮನೆಯಲ್ಲಿ ಅವಳಿಗೆ ಕೆಟ್ಟದ್ ಮಾಡೋರು ನೀನು ನಾನು ಬಿಟ್ರೆ ಇನ್ಯಾರಿದ್ದಾರೆ? ನಮ್ ಬಗ್ಗೆನೇ ಇರ್ಬೇಕು. ಒಳ್ಳೇದು ಕೆಟ್ಟದ್ ಮಾಡೋದು ತಪ್ಪೇನಿಲ್ಲ ಅಮ್ಮ. ಅಂದ್ರೆ ರೈಟೇ ಅಂತೀರಾ? ಇವಳು ಯಾಕೋ ನಮ್ಮನ್ ಮುಳುಗಿಸೋ ತರ ಇದ್ದಾಳ್ರಿ. ಓ ಅಮ್ಮ, ಇದೇನು ನಂಬುಡಕ್ಕೆ ಬಂತು. ಆ ದೇವ್ರೆ ಕೆಟ್ಟವ್ರನ್ನ ಶಿಕ್ಷಿಸ್ತೇ ಬಿಡೋಲ್ಲ. ಮನುಷ್ಯರು ನಾವ್ಯಾಕೆ ಬಿಡ್ಬೇಕಮ್ಮ? ಅದೇನಣ್ಣ,
ಕೆಟ್ಟದ್ ಮಾಡ್ದವ್ರಿಗೂ ಒಳ್ಳೇದೇ ಮಾಡ್ಬೇಕು ಅಂತ ಹೇಳ್ತಾರಲ್ಲ. ಹೌದೌದು, ಒಂದ್ ಕೆನ್ನೆ ಮೇಲೆ ಕೊಟ್ರೆ ಇನ್ನೊಂದ್ ಕೆನ್ನೆ ತೋರ್ಸು ಅಂತ ಗಾಂಧೀಜಿನ ಅವತ್ತು ಹೇಳಿದಾರಲ್ಲ. ಅದು ಆ ಕಾಲದ ಮಾತಣ್ಣ. ಈಗ ಹಾಗಿದ್ರೆ ಒಳ್ಳೆಯವ್ರನ್ನ ಬದುಕೋಕು ಬಿಡಲ್ಲ ಅಲ್ವಾ ಅತ್ತೆ? ನಾವ್ ಬದುಕ್ಬೇಕು ಅಂದ್ರೆ ನಮ್ ಬದುಕಿನ ಮೇಲೆ ಹೊಡೆಯೋರಿಗೆ ತಿರ್ಗಿ ಹೊಡಿಬೇಕು, ಸರಿ ಅಲ್ವಾ? ಯಾಕಮ್ಮ, ಅವ್ರ ಪಾಪ ಅವರೇ ಅನ್ಭವಿಸ್ತಾರ ಬಿಡು. ಇಲ್ಲ ಚಿಕ್ಕಮ್ಮ, ಯಾರೋ ಮಾಡಿರೋ ಪಾಪಕ್ಕೆ ನಾವ್ ಹೋಗ್ತೀವಿ. ನಮಗಾಗಿರೋ ಅನ್ಯಾಯಕ್ಕೆ ನಾವೇ ಪ್ರತಿಕಾರ ತೀರ್ಸ್ಕೋಬೇಕು, ಅದೇ ರೈಟ್. ಅದ್ ಸರಿ, ಇದೆಲ್ಲ ಯಾರ ಬಗ್ಗೆನಮ್ಮ? ರೂಪಾ ಮೇಡಮ್ ಅಮ್ಮವ್ರ ಬಗ್ಗೆ. ಸುಮ್ನೆ ಅಭಿಪ್ರಾಯ ಕೇಳಿದೆ ಚಿಕ್ಕಪ್ಪ. ನನಗ್ ಯಾರ ಮೇಲೆ ದ್ವೇಷ ಇರುತ್ತೆ ಹೇಳಿ? ಇದ್ರೆ ಮಾತ್ರ ಅವ್ರನ್ನ ಬದುಕೋಕ್ ಬಿಡ್ತೀನ ನಾನು? ಮೊನ್ನೆ ನಮ್ದು ರಂಜಾನ್ ಫೆಸ್ಟಿವಲ್ ಆಯ್ತಲ್ಲ ನಿತ್ಯ, ಅವತ್ತು ಬರೋದಿಕ್ಕೆ ಆಗ್ಲಿಲ್ಲ. ಅದಕ್ಕೆ ಇವತ್ತು ನಿಮ್ಗೆಲ್ಲ ಪಾಯಸ, ಕೀಮಾ ಬಿರಿಯಾನಿ ತಂದೆ. ಓಹೋ, ಮೊದ್ಲು ನಮ್ದು ಮನೆಗೆ ನಿಮ್ಮನ್ನ ಕರಿಬೇಕು ಅಂದ್ಕೊಂಡಿದ್ದು, ಆದ್ರೆ ನೀವು ಬರ್ತಿರೋ ಇಲ್ವೋ ಅಂತ ಕರೀಲಿಲ್ಲ. ಕರೆದ್ರೆ ಯಾಕೆ ಬರಲ್ಲಮ್ಮ? ಹಬ್ಬ ಅಂದ್ರೆ ಖುಷಿನೇ ಅಲ್ವಾ? ನಮ್ಗಂತ ಭೇದ ಭಾವ ಏನೂ ಇಲ್ಲಮ್ಮ. ಹೌದಮ್ಮ, ನೀನು ನಮ್ ಸೊಸೆ ಫ್ರೆಂಡು, ಅಂದ್ರೆ ನಮ್ಮನೆ ಜನರಿಗೆ ಸಮಾನ. ನಾನು ನಿಮ್ಮನೆಯವಳೆ ಆಂಟಿ. ಏನು ನಿತ್ಯ? ಹೌದೌದು, ನಾನು ಈ ಮನೇಲಿ ಇರೋವರೆಗೂ ನೀನು ಈ ಮನೆಯವಳಿದ್ದ ಹಾಗೆ ಫಾತಿಮಾ. ಅದೇನು, ನೀನ್ ಇಲ್ದೇ ಇದ್ರೆ ಅವಳು ನಮಗ್ ದೂರದವಳಾಗ್ತಾಳ? ಅರೆ, ನಾನೇ ಇಲ್ದೇ ಇದ್ರೆ ನಿಮಗೂ ಅವಳಿಗೂ ಬಂಧುತ್ವ ಏನಿರುತ್ತೆ ಚಿಕ್ಕಮ್ಮ? ಏನ್ ಫಾತಿಮಾ? ಅಬ್ಬಾ, ಈಗ ಯಾಕೆ ಆ ಡಿಸ್ಕಷನ್? ಅವಳೇನು ಪ್ರೀತಿಯಿಂದ ಪಾಯಸ ಬಿರಿಯಾನಿ ತಂದಿದ್ದೀನಿ ಅಂದ್ಲಲ್ಲ, ಎಲ್ರು ಅದನ್ನ ತಿನ್ನೋಣ. ಕರೆಕ್ಟಾಗಿ ಹೇಳಿದ್ರಿ ಅಂಕಲ್. ಜೈಸಾಬ್ ಎಲ್ಲಿ? ಆಫೀಸ್ಗೆ ಹೋಗಿದ್ದಾನಮ್ಮ. ಅಚ್ಚಾ, ಹಾಗಾದ್ರೆ ಮೊದ್ಲು ನೀವು ಪಾಯಸ ತಿನ್ನಿ. ಸಾಬ್ ಬಂದ ಮೇಲೆ ಎಲ್ಲಾ ಸೇರಿ ಮಟನ್ ಕೀಮಾ ಬಿರಿಯಾನಿ ತಿನ್ನಿ. ಇಲ್ ಕೊಡಮ್ಮ, ನಾನ್ ಕೊಡ್ತೀನಿ. ನಹಿ ಆಂಟಿ, ಎಲ್ರಿಗೂ ನನ್ ಕೈಯನ್ನೇ ನಾನೇ ಸರ್ವ್ ಮಾಡ್ತೀನಿ.
ಅಲ್ಲ ಅಚ್ಚ ಕರೇಗ ತಿನ್ನಿ. ಪಾಯಸ ಹೇಗಿದೆ? ತುಂಬಾ ಚೆನ್ನಾಗಿದ್ಯಮ್ಮ. ನಿಮ್ಮಿಬ್ಬರು ಫ್ರೆಂಡ್ಶಿಪ್ ಹಾಗೆ ಸ್ವೀಟ್ ಆಗಿದೆಯಮ್ಮ. ನಿನ್ ಒಳ್ಳೆ ಮನ್ಸಿನ ಹಾಗೆ ರುಚಿಯಾಗಿದ್ಯಮ್ಮ. ನನ್ಗಂತೂ ಇನ್ನೊಂದ್ ಕಪ್ ತಿನ್ಬೇಕು ಅನಿಸ್ತಿದೆ. ಮರ್ಯಾದೆ ತೆಗಿಬಿಡ್ರಿ. ಪರವಾಗಿಲ್ಲ ಆಂಟಿ, ಕಿಚನ್ ಅಲ್ಲಿ ಇನ್ನೂ ಇದ್ದೆ. ಇನ್ನು ನಾನು ಹೊರಡ್ತೀನಿ. ಅದ್ಯಾಕಮ್ಮ, ಊಟ ಮಾಡಿ ಹೋಗ್ಬೋದಲ್ಲ. ಇಲ್ಲ ಆಂಟಿ, ನಾನು ಹೋಗ್ಬೇಕು. ಆಗಾಗ ಬರ್ತಾ ಇರಮ್ಮ. ಇದು ನಿಮ್ಮನೆ ಅನ್ಕೊಳಮ್ಮ. ಥ್ಯಾಂಕ್ಸ್ ಅಂಕಲ್. ಜೈಸಾಬ್ನ ಕೇಳ್ದೆ ಅಂತ ಹೇಳಿ. ನಿತ್ಯ, ಅಮ್ಮಿ ನಿನ್ ಹತ್ರ ಏನೋ ಹೇಳೋಕ್ ಹೇಳಿದ್ದಾರೆ. ಗೇಟ್ವರ್ಗೂ ಬರ್ತೀಯಾ? ಮತ್ತೆ ಮನೆಗ್ ಬರಲ್ಲ ಅನ್ಕೊಂಡಿದ್ದೆ. ಧೈರ್ಯವಾಗಿ ಬಂದ್ರಲ್ಲ. ಕಳ್ಳಿ ಹೊಗೆ ಓಡ್ ಹೋಗೋ ಹಾಗೆ ಮಾಡಿದ್ಯಲ್ಲೇ. ನಾನು ಭಯ ಪಟ್ಟೆ ಅಂದ್ಕೊಂಡ್ಯಲ್ಲ, ಅದಕ್ಕೆ ಧೈರ್ಯವಾಗಿ ಬಂದಿದ್ದು. ಬುರ್ಕಾದಲ್ಲಿ ಬರೋದು ಕೂಡ ಒಂದ್ ಧೈರ್ಯನಾ? ಈಗ ನಾನ್ ಮುಸ್ಕ್ ಹಾಕೊಂಡಿದ್ದು, ಆಮೇಲೆ ನಿನ್ ತಲೆಗೆ ಮುಸ್ಕ್ ಹಾಕಿ ನಿನ್ನನ್ನೇ ಮುಗ್ಸೋದಿಕ್ಕೆ ಕಣೆ. ಹಾಗ? ಹೌದು. ಈ ರಂಜಾನ್ ಕತೆ ಏನು ಮೇಡಮ್? ಈ ಪಾಯಸ ಬಿರಿಯಾನಿ ಯಾಕೆ ತಂದಿದ್ದು? ಬಿರಿಯಾನಿ ನನ್ ಜೈಗೋಸ್ಕರ, ಪಾಯಸ ನಿನಗೋಸ್ಕರ. ಅಷ್ಟು ಪ್ರೀತಿ ಯಾಕೋ ನನ್ ಮೇಲೆ? ನಿನಗೆ ಜೈ ಮೇಲೆ ಪ್ರೀತಿ ಹುಟ್ಲಿ ಅಂತ. ಪಾಯಸ ತಿಂದ್ರೆ ಪ್ರೀತಿ ಹುಟ್ಟುತ್ತಾ? 1-2 ಗಂಟೆಯಲ್ಲಿ ಹುಟ್ಟಬಹುದು. ಹೌದು. ಯಾವ ಧೈರ್ಯದಿಂದ ನಾನ್ ಕೊಟ್ಟಿರೋ ಪಾಯಸ ತಿಂದ್ಯೆ? ಅದ್ರಲ್ಲಿ ನಾನು ಪಾಯ್ಸನ್ ಹಾಕಿದ್ರೆ ಅಂತ ಡೌಟ್ ಬರ್ಲಿಲ್ವಾ ನಿನಗೆ? ನನ್ಗೆ ವಿಷ ಕೊಟ್ಬಿಟ್ರೆ ನಷ್ಟ ನಿಮಗೆ ಅಲ್ವಾ ಮೇಡಮ್? ನನ್ನ ಅಗತ್ಯ ನಿಮಗಿನ್ನೂ ಇದೆಯಲ್ಲ. ಅದ ನಿನ್ ಧೈರ್ಯ. ಅಷ್ಟೇ ಅಲ್ಲ, ಯಾವಾಗ ಏನಾಗುತ್ತೋ ಅಂತ ಕ್ಷಣ ಕ್ಷಣ ಹೆದರ್ತಾ ಬದ್ಕೊಳ್ಳಲ್ಲ ನಾನು. ಪ್ರತಿ ಕ್ಷಣ ಭಯ ಗೆದ್ದು ಜೀವನ ಮಾಡೋಳು. ನೀನು ಯಾವ ಥರದವಳೋ ಸ್ವಲ್ಪ ಹೊತ್ತಲ್ಲೇ ತಿಳಿಯುತ್ತೆ. ನಿನಗೆ ಗೊತ್ತಿಲ್ದೆ ಸಾವಿನ ಮನೆಗೆ ನಿನ್ನ ಕಳ್ಸಿದ್ದೀನಿ. ಇವತ್ತು ಹೇಗ್ ತಪ್ಪಿಸ್ಕೊಳ್ತೀಯೋ ನೋಡ್ತೀನಿ. 3 ರಾತ್ರಿನೇ ತಪ್ಪಿಸ್ಕೊಂಡವಳು. ಎಷ್ಟು ದಿನ ಆದ್ರೂ ತಪ್ಪಿಸ್ಕೊಳ್ತೀನಿ. ಇವತ್ತು ಯಾವತ್ತಿನ ಹಾಗಲ್ಲ. ಯಾಕಂದ್ರೆ ಸ್ವಲ್ಪ ಹೊತ್ತಾದ್ರೆ ನೀನು ನೀನಾಗಿರಲ್ಲ. ನಿನ್ನೊಳಗೆ ನಾನ್ ಬರ್ತೀನಿ. ನನ್ ಪ್ರೀತಿ ಎಲ್ಲ ನಿನ್ನಿಂದ ಜೈಗೆ ತೋರಿಸ್ತೀನಿ. ಜೈನ ಸೇರ್ತೀನಿ. See you tomorrow. ಸ್ವೀಟ್ ನ್ಯೂಸ್ ಹೇಳೋದಕ್ಕೆ ರೆಡಿಯಾಗಿರು. ಅಮ್ಮ ನಿತ್ಯ. ನಾಣಿ ಸರ್, ನಾಳೆ ಮಾರ್ನಿಂಗ್ ಫಾರಿನ್ ಡೆಲಿಗೇಟ್ಸ್ ಬರ್ತಾರಲ್ಲ, ಅವ್ರನ್ನ ರಿಸೀವ್ ಮಾಡಿಕೊಂಡು ನಮ್ಮ ಗೆಸ್ಟ್ ಹೌಸ್ಗೆ ಕರ್ಕೊಂಡು ಹೋಗಿ ಫ್ರೆಶ್ ಆಗ್ತಿದ್ದ ಹಾಗೆ ಆಫೀಸಿಗೆ ಕರ್ಕೊಂಡು ಬಾ. ಸರಿ ಸರ್. ನಾಳೆ ಮೀಟಿಂಗ್ ಡೀಟೇಲ್ಸ್ ಕಳಿಸಿದ್ಯಾ?
ಆಲ್ರೆಡಿ ನಿಮಗೆ ಮೇಲ್ ಮಾಡಿದ್ದೀನಿ ಸರ್. ಓಕೆ